ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SR ಎಂಟರ್ಟೈನ್ಮೆಂಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪಿತೃಪಕ್ಷದ ಬಗ್ಗೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮೋರ್ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಸೊ ಈ ಪಿತೃಪಕ್ಷ ಈ ವರ್ಷದಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಇದೇ ಮಂತ್ ಸೆಪ್ಟೆಂಬರ್ 17ರಿಂದ ಪ್ರಾರಂಭವಾಗಿ ಅಕ್ಟೋಬರ್ 2ವರೆಗೂ ಇರುತ್ತೆ ಫ್ರೆಂಡ್ಸ್. ಸೊ ನಾವು ಈ ಟೈಮಲ್ಲಿ ಪಿತೃಪಕ್ಷದ ಸಂದರ್ಭದಲ್ಲಿ ನಾವು ಯಾವುದೇ ಶುಭ ಕಾರ್ಯಗಳನ್ನ ಮಾಡುವಂತಿಲ್ಲ. ಕಾರಣ ಏನಂದರೆ ಈ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು ಭೂಮಿಗೆ ಬರುತ್ತಾರೆ ಎಂದು ನಂಬಲಾಗಿದೆ. ಸೊ ಈ ಕಾರಣಕ್ಕಾಗಿಯೇ ಪಿತೃಪಕ್ಷದ ಸಂದರ್ಭದಲ್ಲಿ ಪೂರ್ವಜರ ಶಾಂತಿ ಮತ್ತು ಮೋಕ್ಷಕ್ಕಾಗಿ ಶ್ರಾದ್ದ ಕಾರ್ಯವನ್ನು ಮಾಡ್ತೀವಿ. ಹಾಗೆ ಹಲವು ಧಾರ್ಮಿಕ ನಂಬಿಕೆಗಳು ಪಿತೃಪಕ್ಷದೊಂದಿಗೆ ಸಂಬಂಧ ಹೊಂದಿದೆ ಫ್ರೆಂಡ್ಸ್. ಈ ನಂಬಿಕೆಗಳ ಪ್ರಕಾರ ಪಿತೃಗಳು ನಿಮ್ಮ ಮೇಲೆ ಸಂತುಷ್ಟರಾಗಿದ್ದರೆ, ಅಂದರೆ ತೃಪ್ತರಾಗಿದ್ದರೆ, ಅವರು ನಿಮಗೆ ಒಳಿತನ್ನು ಮಾಡಲು ಬಯಸ್ತಾರೆ. ಹಾಗೆ ಕೆಲವು ಸೂಚನೆಗಳನ್ನು ಕೂಡ ಅವರು ನೀಡುತ್ತಾರೆ ಎಂದು ಹೇಳ್ತಾರೆ. ಹಾಗಿದ್ರೆ ಅವರು ಯಾವ್ಯಾವ ಸೂಚನೆ ಕೊಡ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಮೊದಲನೇದಾಗಿ ನಾವು ಕೈಲಾದಷ್ಟು ಸಹಾಯ ಮಾಡಬೇಕು. ಈ ಟೈಮಲ್ಲಿ, ಈ ಪಿತೃಪಕ್ಷದ ಟೈಮಲ್ಲಿ ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಬೇಕು ಫ್ರೆಂಡ್ಸ್. ನಮ್ಮ ಪೂರ್ವಿಕರು ಹೇಗೆ ಅಪರಿಚಿತರ ರೂಪದಲ್ಲಿ ಬಂದು ಭೂಮಿಗೆ ಬರ್ತಾರೆ ಅಂತ ಹೇಳ್ತಾರೆ. ಹಾಗೂ ಅವರು ನಮ್ಮ ಬಳಿ ಆಹಾರ ಸೇರಿದಂತೆ ಏನಾದರೂ ಸಹಾಯ ಕೇಳ್ತಾರೆ ಎಂದು ನಂಬ್ಕೊಂಡು ಬಂದಿದೆ ಆವಾಗಿಂದಲೂ. ಸೊ ಈ ಸಂದರ್ಭದಲ್ಲಿ ನಾವೇನಾದರೂ ಅಸಹಾಯಕರಿಗೆ ಏನಾದರೂ ದಾನ ಮಾಡೋದ್ರಿಂದ ನಮ್ಮ ಪೂರ್ವಜರು ಹರಿಸ್ತಾರೆ ಎಂದು ನಂಬಿಕೆ ಇದೆ. ಎರಡನೇದಾಗಿ ಕನಸಿನಲ್ಲಿ ಬರೋದು. ಹೌದು, ನಮ್ಮ ಪಿತೃಗಳು ಸಂತುಷ್ಟರಾಗಿದ್ದರೆ ಅವ್ರು ನಿಮ್ಮ ಕನಸಿನಲ್ಲಿ ಬಂದು ಕಾಣಿಸ್ಕೊಳ್ತಿರ್ತಾರೆ ಎಂದು ಹೇಳ್ತಾರೆ. ಮತ್ತು ಈ ಕನಸಿನಲ್ಲಿ ಏನು ಕಾಣಿಸ್ಕೊಳ್ತಾರಲ್ಲ ಅದು ಶುಭದ ಸಂಕೇತ ಎಂದು ಹೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ ನಮ್ಮ ಪೂರ್ವಜರಿಗಾಗಿ ವಿಶೇಷ ಪೂಜಾವನೆಗಳನ್ನು ಮಾಡಬೇಕು ಫ್ರೆಂಡ್ಸ್. ಮತ್ತು ಮೂರನೇದು ಬಂದು ಕಪ್ಪು ಇರುವೆಗಳ ಪ್ರವೇಶ ಏನಾದ್ರು ಕಾಣಿಸ್ಕೊಂಡ್ರೆ ನಿಮ್ಮ ಮನೆ ಹತ್ರ ಅಥವಾ ಎಲ್ಲಾದರೂ, ಅದು ಏನು ಹೇಳುತ್ತೆ ಅಂದರೆ ನಿಮ್ಮ ಪಿತೃಗಳು ಸಂತೋಷವಾಗಿರೋದನ್ನು ಕೂಡ ಇದು ಹೇಳುತ್ತೆ. ನಿಮ್ಮ ಮನೆಗೆ ಏನಾದರೂ ಕಪ್ಪು ಇರುವೆಗಳು ಪ್ರವೇಶಿಸಿದ್ರೆ ಈ ಸಂದರ್ಭದಲ್ಲಿ ನೀವು ಅವುಗಳಿಗೆ ತಿನ್ನಲು ಏನಾದರೂ ಹಾಕಿ, ಆವಾಗ ಅವು ಸ್ವಲ್ಪ ಬೇಗನೆ ಹೊರಡ್ತವೆ. ಆದ್ದರಿಂದ ನಿಮ್ಮ ಪಿತೃಗಳು ಸಂತಸಗೊಂಡಿದ್ದಾರೆ ಎಂದು ಅರ್ಥ ಬರುತ್ತದೆ. ಓಕೆನಾ? ನೆಕ್ಸ್ಟು ಕಾಗೆಗಳು. ಇವಾಗ ಕಾಗೆಗಳೇನಾದ್ರು ನಿಮ್ಮ ಮನೆ ಹತ್ರ ಸುತ್ತಮುತ್ತ ಬಂದು ಕೂಗೋದು ಎಲ್ಲ ಮಾಡ್ತಿದ್ರೆ ಅದು ಕೂಡ ನಿಮ್ಮ ಪೂರ್ವಿಕರ ಆಗಮನ ಎಂದು ನಂಬಲಾಗುತ್ತದೆ. ಓಕೆನಾ? ಇಂತಹ ಸಮಯದಲ್ಲಿ ನಾವು ಕಾಗೆಗಳಿಗೂ ಕೂಡ ಏನಾದರೂ ತಿನ್ನಲು ಎಡೆ ರೂಪದಲ್ಲಿ ಇಡಬೇಕು. ಸೊ ಆವಾಗ ನಾವು ಎಡೆ ಏನು ಇಡ್ತೀವಲ್ಲ ಅದರಿಂದ ಪಿತೃಗಳು ಸಂತಸದಿಂದ ಇರ್ತಾರೆ ಎಂದು ನಂಬಿಕೆ ಇದೆ. ಹಾಗೆ ನೀವು ಪ್ರಾಣಿಗಳಿಗೆ ಆಹಾರನೂ ಕೂಡ ನೀಡ್ಬೋದು. ಪ್ರಾಣಿಗಳು ಅಂದರೆ ಇವಾಗ ಹಸುಗಳು ಆಗಿರ್ಬೋದು, ಅಥವಾ ನಾಯಿಗಳಾಗಿರ್ಬೋದು, ಅಥವಾ ಬೆಕ್ಕುಗಳಾಗಿರ್ಬೋದು, ಮೇಕೆ, ಯಾವುದೇ ಒಂದು ಪ್ರಾಣಿಗಳು ನಿಮಗೆ ಸಿಗುವಂಥ ಯಾವುದಾದ್ರು ಪ್ರಾಣಿಗಳು ಇರ್ತಾವಲ್ಲ, ಅವಕ್ಕೆ ನೀವು ಒಂದು ಸ್ವಲ್ಪ ಆಹಾರವನ್ನು ಪ್ರೀತಿಯಿಂದ ಕೊಟ್ಟು ಅಲ್ಲಿಂದ ಹೊರಟೋದ್ರೆ ಅದು ಕೂಡ ನಿಮ್ಮ ಪೂರ್ವಜರ ಆಶೀರ್ವಾದ ಎಂದು ನಂಬಲಾಗುತ್ತದೆ ಫ್ರೆಂಡ್ಸ್. ಸೊ ನೀವು ಅವುಗಳಿಗೆ ಪ್ರಾಣಿಗಳಿಗೆ ಆಹಾರ ಕೊಡುವುದರಿಂದ ಪಿತೃಗಳು ಸಂತಸದಿಂದ ಇರುತ್ತಾರೆ ಎಂದು ನಂಬಲಾಗುತ್ತದೆ. ಸೊ ಆದ್ದರಿಂದ ಇದೆಲ್ಲ ಕಾರಣದಿಂದ ನೀವು ಪೂರ್ವಜರಿಗೆ ನೀವು ಈ ಪಿತೃಪಕ್ಷದ ಟೈಮಲ್ಲಿ ಪೂಜೆ ಮಾಡಿ, ಶ್ರಾದ್ದ ಕಾರ್ಯಗಳನ್ನೆಲ್ಲ ಮಾಡಿ, ಈ ಥರ ದಾನ ಧರ್ಮ ಎಲ್ಲ ಮಾಡಿದರೆ ನಿಮಗೆ ನಿಮ್ಮ ಪಿತೃಗಳ ಆಶೀರ್ವಾದ ಸಿಗುತ್ತೆ ಎಂದು ಹೇಳ್ಬೋದು ಫ್ರೆಂಡ್ಸ್. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮಗೆ ಇನ್ನೂ ಇದ್ರ ಬಗ್ಗೆ ಏನಾದರೂ ಮೋರ್ ಡೀಟೇಲ್ ಆಗಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು. ಹಾಗೆ ನಾನು ಮುಂದಿನ ನನ್ನ ವಿಡಿಯೋದಲ್ಲಿ ಈ ಪಿತೃಪಕ್ಷ ಟೈಮಲ್ಲಿ ಏನೇನೆಲ್ಲ ಮನೆಗೆ ತರ್ಬೋದು, ತರಬಾರ್ದು ಅಂತ ಹೇಳ್ತೀನಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು.